ಸಹ ಈ ಸಭೆಗೆ ಹಾಜರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಕಿಟ್ಟಣ್ಣವರು ಸಹ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಎಲ್ಲದಕ್ಕೆ ಹೆಚ್ಚಾಗಿ ನಮ್ಮ ಸಿಬ್ಬಂದಿ ವರ್ಗಕ್ಕೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತನ ಬಯಸುತ್ತಾ ಈ ಪೂರ್ವಭಾವಿ ಸಭೆ ಬಗ್ಗೆ ನಮ್ಮ ಶ್ರೀನಿವಾಸ್ ಸರ್ ಸ್ವಲ್ಪ ಮಾಹಿತಿನ ಕೊಡ್ತಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಆಮೇಲೆ 15ನೇ ಹಣಕಾಸು ಯೋಜನೆ, ಅದರ ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ, ಅದು ಸ್ಕೂಲಲ್ಲಿ 2 ಸ್ಕೂಲನ್ನು ನಾವು ಈ ಗ್ರಾಮ ಪಂಚಾಯತಿ ಜೊತೆಗೆ ಆಡಳಿತ ಮಾಡ್ತಾ ಇದ್ದೀವಿ. ಯಾವುದೋ ಅಜ್ಜನಹಳ್ಳಿ ಪಲ್ಲೇನಹಳ್ಳಿ ಈ 2 ಸ್ಕೂಲನ್ನು ಈ ಒಂದು ಆಡಿಟನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 2021-22 2 ವರ್ಷದ್ದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಏನು ಖರ್ಚು ವೆಚ್ಚಗಳನ್ನು 15ನೇ ಹಣಕಾಸು ಯೋಜನೆಗಳಿಗೆ ಖರ್ಚು ಮಾಡಿದ್ದಾರೆ. ಅದರದ್ದು ಸಮೇತ ಅದರಲ್ಲಿ ಒಂದು ತಾಲೂಕ್ ಪಂಚಾಯತಿ 1 ಕಾಮಗಾರಿ ಆಗಿದೆ, ಜಿಲ್ಲಾ ಪಂಚಾಯತಿಯಿಂದ ಒಂದು 6 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಇಷ್ಟು ಕೆಲಸಗಳ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ವಿ. ಇದು ಗ್ರಾಮ ಪಂಚಾಯತಿಗೆ ಈಗ ಪ್ರಸ್ತುತ ಏನಾದರೂ ಒಂದು ಸರ್ಕಾರದಿಂದ ಹಣಕಾಸಿನ ಮೂಲಗಳು ಅಂತಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ನಿಮಗೆ ಗೊತ್ತಿದ್ದಂಗೆ. ಅದು ಬಿಟ್ಟರೆ ನಿಮಗೆ ಈ ಗ್ರಾಮ ಪಂಚಾಯತಿಗೆ ಇನ್ಯಾವುದೇ ಅನುದಾನ ಸರ್ಕಾರದಿಂದ ಬರೋದಿಲ್ಲ. ನಿಮ್ಮ ಏನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಾ, ತೆರಿಗೆಯನ್ನು ಕಲೆಕ್ಟ್ ಮಾಡೋದು ಬಿಟ್ಟರೆ ಇನ್ನು ಈ ಒಂದು ಕೊನೆಯ ಅಂಚಿನಲ್ಲಿರೋ ಪಂಚಾಯತಿಗಳು ಇವ್ರಿಗೆ ಸ್ವಲ್ಪ ಹಣಕಾಸಿನ ಕೊರತೆ ಭಾಳ ಇರ್ತದೆ. ಫ್ಯಾಕ್ಟ್ರಿಗಳಾಗಲಿ, ಅಂಗಡಿಗಳು, ಮಳಿಗೆಗಳಾಗಲಿ, ಯಾವುದೇ ಒಂದು ತೆರಿಗೆ ನಿಮಗೆ ಇರೋದಿಲ್ಲ. ಏನೇ ನಂಬ್ಕೊಂಡ್ರು ಈ ಸ್ವಂತ ಸಂಪನ್ಮೂಲ ಅಂದರೆ ಈ ಮನೆ ಕಡೆ ಹಳ್ಳಿ ಕಡೆ ಕಟ್ಟೋ ಕಂದಾಯ ಮತ್ತು ನೀರಿನ ತೆರಿಗೆ ಇಂಥದ್ದು. ಅದರಲ್ಲೂ ಒಂದಷ್ಟು ಜನ ಕಟ್ಟಿದ್ರೆ ಕಟ್ತಾರೆ, ಕಳೆದಿದ್ದರೆ ಕಟ್ಟಲ್ಲ. ಕೇಳಕ್ಕೆ ಹೋದರೆ ಬೇರೆ ಇನ್ನೊಂದೇನೋ ಹೇಳ್ತಾರೆ, ನೀವು ಸರಿ ಬಿಡ್ತಾ ಇಲ್ಲ, ಇನ್ನೊಂದು ಡಿಕ್ಲೈನ್ ಮಾಡ್ತಿಲ್ಲ, ಹಂಗೆ ಅಂತ. ಏನು ಮಾಡೋಕ್ಕಲ್ಲ, ಅದು ಎಲ್ಲ ಕಡೆ ಇರೋ ಅಂಥದ್ದು. ಇನ್ನು ಕೆಲವು ಈ ಯೋಜನೆಯಲ್ಲಿ ಒಂದಷ್ಟು ಹಣದ ಹರಿವು ಇರ್ತದೆ. ಅದರಲ್ಲಿ 15ನೇ ಹಣಕಾಸು ಫಿಕ್ಸ್ ಇರ್ತದೆ. ಅದು ನಿಮ್ಮ ಬಾಡಿ ಇರೋದ್ರಿಂದ ಅದು ಬರ್ತದೆ. ನಿಮ್ಮದು ಏನು ಚುನಾಯಿತ ಏನು ಪ್ರತಿನಿಧಿಗಳು ಇರೋದ್ರಿಂದ ಅದು 15ನೇ ಹಣಕಾಸು ಬರ್ತದೆ. ಈ ZPTPದು ಇಲ್ಲ, ಬಾಡಿ ಇಲ್ಲ ಈಗ. ಹಾಗಾಗಿ ಅದು 2 ವರ್ಷದಿಂದ ಹಣಕಾಸಿನ ನೆರವು ಬಂದಿಲ್ಲ. ಈ ಖರ್ಚು ಮಾಡಿರೋ ಹಣವನ್ನು ಪಾರದರ್ಶಕವಾಗಿರಬೇಕು ಮತ್ತು ಇದನ್ನ ಜವಾಬ್ದಾರಿಯನ್ನು ಯಾರಾದರೂ ತಗೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಾಮಾಜಿಕ ಪರಿಶೋಧನೆ ಅಂತಂದ್ಬಿಟ್ಟು. ಅಂದರೆ ಬೇರೆ ಆಡಿಟ್ಗೂ ಈ ಆಡಿಟ್ಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಬೇರೆ ಆಡಿಟ್ ಅಂದರೆ ಲೆಕ್ಕಪತ್ರಗಳು ನೋಡ್ತಾರೆ, ವರದಿಯನ್ನು ಮಾಡಿಕೊಂಡು ಜಿಲ್ಲಾ ಪಂಚಾಯತಿಗೆ ಮತ್ತು ತಾಲೂಕ್ ಪಂಚಾಯತಿಗೆ ಸಬ್ಮಿಟ್ ಮಾಡೋದು ಅಥವಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದು ಇರ್ತದೆ. ಇದು ಸ್ವಲ್ಪ ಬದಲಾವಣೆ ಇರ್ತದೆ. ಕಾಮಗಾರಿ ಸ್ಥಳದ ಪರಿಶೀಲನೆ ಯಾರೂ ಮಾಡೋದಿಲ್ಲ, ಯಾವುದೇ ಆಡಿಟಲ್ಲೂ ಮಾಡೋದಿಲ್ಲ. ಅದ್ರ ಜೊತೆಗೆ ವರದಿಯನ್ನು ನಾವು ಸಾರ್ವಜನಿಕರ ಮುಂದೆ ಮಂಡನೆ ಆಗ್ತದೆ. ಇಲ್ಲಿ ನಾವು ಕಾಮಗಾರಿ ಸ್ಥಳ ನೋಡ್ತೀವಿ, ಮತ್ತು ವರದಿ ಏನು ನಾವು ತಯಾರು ಮಾಡ್ಕೊಂಡಿರ್ತೀವಿ 6 ದಿವಸ ಈ ಗ್ರಾಮ ಪಂಚಾಯತಿನಲ್ಲಿದ್ದು ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿ, ಆಮೇಲೆ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ, ಪ್ರಾಥಮಿಕ ಫಲಾನುಭವಿಗಳು ಏನಿದ್ದಾರೆ ಕೂಲಿ ಕಾರ್ಮಿಕರು, ಅವರನ್ನು ಸಮೇತ ನಾವು ಭೇಟಿ ಮಾಡಿ ಅವರಿಂದ ಬಂದ ಮಾಹಿತಿಯನ್ನು ಸಮೇತ ಎಲ್ಲ ಕ್ರೋಢೀಕರಿಸಿ ಕೊನೆಯ ದಿವಸ ನಾವು ಗ್ರಾಮ ಸಭೆಯಲ್ಲಿ ವರದಿಯನ್ನು ಮಂಡನೆ ಮಾಡ್ತೀವಿ. ಈ ಪೂರ್ವಭಾವಿ ಸಭೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಯಾರೋ ಬಂದರು, ಏನೋ ನೋಡಿದ್ರು, ಹೋದ್ರು ಇರಬಾರ್ದು. ಇವ್ರು ಏನು ಮಾಡ್ತಾರೆ ಅನ್ನೋದು ಎಲ್ರಿಗೂ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪೂರ್ವಭಾವಿ ಸಭೆಯನ್ನು ನಾವು ಒಟ್ಟು 6 ದಿವಸ ನಾವು ಈ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ತೀವಿ. ಅದರಲ್ಲಿ 6 ದಿವಸದಲ್ಲಿ ಒಂದು ಮಾಮೂಲಿ ಅದು 2 ದಿವಸ 4 ದಿವಸ ಅದು ಸ್ಕೂಲ್ ನಡೆಯುತ್ತೆ. ಅಲ್ಲಿ ಸಪ್ರೇಟ್ VRPಗಳು ಇರ್ತಾರೆ. ಅಲ್ಲಿ
ಕೇಂದ್ರ ಸರ್ಕಾರದಿಂದ ಒಂದಷ್ಟು ಅನುದಾನ ಬರ್ತದೆ. ಯಾವುದು ಸರ್ವ ಶಿಕ್ಷಣ ಕರ್ನಾಟಕ ಅಂತ, ಮೊದಲು ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತಲ್ಲ, ಅದು ಸರ್ವ ಶಿಕ್ಷಾ ಅಭಿಯಾನ ಅಂತ ಮಾಡಿದ್ದಾರೆ. ಅದನ್ನು ಸರ್ವ ಶಿಕ್ಷಣ ಕರ್ನಾಟಕ ಅಂತ ಮಾಡ್ಕೊಂಡಿದ್ದೀವಿ. ಅದು ಸಮಗ್ರ ಶಿಕ್ಷಣ, ಅದನ್ನು ಚೇಂಜ್ ಮಾಡಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಅಂದ್ಬಿಟ್ಟು ಈಗ ಸರ್ಕಾರಿ ಶಾಲೆಗಳನ್ನು ನಾವು ಇದು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆ ವರದಿನ ಸಮೇತ ನಾವು ಇಲ್ಲಿ ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತೀವಿ. ಸ್ಕೂಲಿಂದ ಸಮೇತ ನಾವಿಲ್ಲಿ ಮಂಡನೆ ಆಗ್ತದೆ. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾಮಗಾರಿ ಇಲ್ಲಿ ಏನಕ್ಕೆ ಅಂತಂದರೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಸಿಬ್ಬಂದಿಗಳನ್ನು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ನಿಮ್ಮ ಸಹಕಾರ ಅತ್ಯಗತ್ಯವಾಗಿರುತ್ತೆ. ಆ ಸಹಕಾರವನ್ನು ಕೊಟ್ಟು ಈ ಒಂದು ಸಾಮಾಜಿಕ ಪರಿಶೋಧನೆ ಯಶಸ್ವಿಯಾಗಬೇಕು. ಈಗ ನಾವು ಇದನ್ನು ಆಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ನೆಕ್ಸ್ಟ್ ನಮಗೆ ಫಂಡ್ ರಿಲೀಸ್ ಆಗಲಿ ಸ್ಟೇಟಲ್ಲಿ ಬರಲಿಕ್ಕೆ ನಮಗೆ ನಿನ್ನೆ ಒಂದು ಲೆಟ್ರ್ ಬಂತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ನಾವು ಇಲ್ಲಿವರೆಗೂ ಇನ್ನು ಮಾರ್ಚಿಗೆ ಕಳೆದಿಲ್ಲ. ಮಾರ್ಚ್ ಒಳಗೆ ನಾವು 100ಕ್ಕೆ 100 ಭಾಗ ಆಡಿಟ್ ಮಾಡಬೇಕು.